ಆಮೇಲೆ ಕೆಲವೊಬ್ರು ಈ ಕೇಳೋದು ಯಾರು ಬರ್ತಾರೆ, ಯಾವ್ರನ್ನ ಯಾಕೆ ಕರ್ಸಲ್ಲ, ಇವ್ರನ್ನ ಯಾಕೆ ಕರ್ಸಲ್ಲ. ದಯವಿಟ್ಟು ನಾನು ಒಂದೇ ಕೇಳೋದು, ನಾವು ಫಸ್ಟ್ ಧ್ರುವ ಅವ್ರನ್ನ ಕರೆದಿದ್ರಿ, ನಮ್ಗೆ ಬಂದು ಅಷ್ಟೇ ಸಹಕಾರ ಮಾಡಿಕೊಟ್ಟವ್ರೆ. ಈ ಸಲ ರೇಸ್ಗೆ ನಮಗೆ ಕಿಚ್ಚ ಸುದೀಪ್ ಅಣ್ಣ, ನಾನು ಬಿಗ್ ಬಾಸ್ ಮನೆಯಲ್ಲೇನೆ ಅವ್ರಿಗೆ ಆಹ್ವಾನ ಕೊಟ್ಟೆ. ಅಣ್ಣ ತುಂಬ ಹೃದಯದ ಮಾತುಗಳಿಂದ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಇವರು ಬರ್ತೀರಿ ಅಂತಂದ್ರೆ ಸ್ವಾಗತ ಇರ್ತದೆ, ಅದನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳೋಣ. ಬಟ್ ನನ್ನ ಕಡೆಯಿಂದ ಇವ್ರು ಇಬ್ಬರೇನೆ. ಕ್ಲಿಯರ್ ಇದೆ ಅಲ್ಲ? ಏನಾನ ಪ್ರಶ್ನೆಗಳಿದ್ರೆ ಕೇಳ್ಬೋದು. ತುಕಾಲಿ ಅವರೇನೋ ಹೋಸ್ಟ್ ಮಾಡ್ತಾರಂತೆ. ಹೌದು, ತುಕಾಲಿ ಅವರು ಮತ್ತೆ ಅವರ ಮಿಸ್ಸಸ್ ಏನೇನೆ ಸ್ಟೇಜ್ ಫಂಕ್ಷನ್ 5 ದಿನನೂ ಅವರೇ ಹೋಸ್ಟ್ ಮಾಡೋದು. ಎಲ್ಲಿ ನಡೀತದೆ? ಇದು ಬಂದ್ಬಿಟ್ಟು ಮೇಡಮ್, ಆಕ್ಚುಲಿ ನಾನು ನಮ್ಮ ಹೊಸೂರು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮಾಡ್ಬೇಕಂತಿದ್ದು. ನೀವೇ ನೋಡ್ಬೋದು, ಟ್ರಾಫಿಕ್ ಜಾಮು ಇದೆಲ್ಲ ತುಂಬಾ ತೊಂದರೆ ಆಗೋಗುತ್ತೆ. ಸೊ ಇದನ್ನ ತೊರ್ನಹಳ್ಳಿ, ನಾವು ದನಗಳ ಜಾತ್ರೆ ಏನ್ ಮಾಡ್ತೀವಿ, ಮಾಲೂರು ತಾಲೂಕು ತೊರ್ನಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆಯಿಂದ ಒಂದು 11 ಕಿಲೋಮೀಟರ್ ಹೈವೇಗೆ ಹೈವೇಯಿಂದ ಒಳಗೆ ಒಂದು 2 ಕಿಲೋಮೀಟರ್. ಯಾಕೆ ಅಲ್ಲಿ ಮಾಡೋ ಉದ್ದೇಶ ಏನಂತಂದ್ರೆ, ಗಾಡಿಗಳಿರ್ಬೋದು, ಕಾರ್ಗಳಿರ್ಬೋದು, ಬಂದಿರೋ ಜನಕ್ಕೆ ವ್ಯವಸ್ಥೆಗಳಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಸಲ ರೇಸ್ ಒಳಗಡೆ ಓಡೋವಾಗಲಿ ಅಕ್ಕಪಕ್ಕದಾಗಲಿ CC ಕ್ಯಾಮ್ರಾಗಳು ಅಳವಡಿಸ್ತೀರಿ. ಪ್ರತಿಯೊಂದೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮ್ಗೆ ರೇಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಇನ್ಫಾರ್ಮ್ ಮಾಡಿಕೊಂಡು ಮುಂಚಿತವಾಗಿ ನಮ್ಮ ಹುಡುಗರ ನಂಬರ್ ಇದೆಯಲ್ಲ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಅದ್ರ ಬಗ್ಗೆ ಕೊಡ್ತೀನಿ. ಈ ಊಹಾಪೋಹಗಳು ನನ್ನ ಬಾಯಲ್ಲಿ ಏನ್ ಹೇಳಿರ್ತೀನೋ ಅದು ಮಾತ್ರ ನಡೆಯೋದು. ಬೇರೆಯವರು ಪ್ರೈಸ್ ಇಷ್ಟಂತೆ, ಅವ್ರು ಬರ್ತಾರಂತೆ, ಈ ಕಂತೆ ಆ ಪಂತೆ ಅವಕ್ಕೆಲ್ಲ ಮೂಟೆ ಕಟ್ಟಿ ಪಕ್ಕ ಹಾಕ್ಬಿಟ್ಟು ಸ್ಪಷ್ಟೀಕರಣವಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಹೊರ್ತೂರು ಸಂತೋಷ್ ಬಾಯಲ್ಲಿ ಬೆಂಗಳೂರು ಹಳ್ಳಿಕಾರ್ ರೇಸ್, ನ್ಯಾಷನಲ್ ಲೆವೆಲ್ ರೇಸ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಬೇಕಂದ್ರೆ ಅದು ಹೊರ್ತೂರು ಸಂತೋಷ್ ಮಾತ್ರನೇ. ನಮ್ಮ ಹುಡುಗನಂತೆ, ನಮ್ಮ ಹುಡುಗನವ್ರ ಫ್ರೆಂಡ್ ಅಂತೆ, ಅವ್ರ ಅಣ್ಣನಂತೆ ಕಂತೆ ದಯವಿಟ್ಟು ಬೇಡ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅದು ಹೋಗಿ ಎಲ್ಲೋ ಜನಕ್ಕೆ ತಲುಪೋಕೆ ಅದು ಬೇರೆ ತರನೇ ತಿರುವು ತಗೊಳುತ್ತೆ. ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಅಂಗಡಿಗಳಿರ್ಬೋದು, ಏನಂತೀರಾ ಸ್ಟಾಲ್ಸ್ ಎಲ್ಲ ಫ್ರೀನೇ. ಹೋದ ವರ್ಷನೂ ನಾನು ಮಾಡಿರೋದು ಫ್ರೀನೇ. ದುಡ್ಡು ಕೊಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡು ವಸೂಲ್ ಮಾಡವ್ರೆ. ಅವರು ನನ್ನ ಹೆಸರು ಹೇಳ್ಕೊಂಡು ವಸೂಲ್ ಮಾಡಿ ಯಾರು ತಿಂದವ್ರೆ ಅನ್ನೋದು ಗೊತ್ತು. ಅದನ್ನ ಆ ಕೊಟ್ಟಿರೋರ ಹತ್ರ ನೆನೇನೆ ನಾನು ಹೋದ ವರ್ಷನೂ ಅದು ಕ್ಲಿಯರ್ ಆಗಿ ಹೇಳಿದ್ದೀನಿ. ₹1 ನಾನೇನಾದ್ರೂ ತಗೊಂಡಿದ್ರೆ, ಆಮೇಲೆ ಬೈಕ್ಗಳು, ಕಾರುಗಳು, ಅದು ಅಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು, ಅವರು ಎತ್ಕೊಂಡಿದ್ದಾರೆ ಅದನ್ನ, ಗಾಡಿಗಳದ್ದು ಏನಂತೀರಾ ಪಾರ್ಕಿಂಗ್ ಇದು. ಸರಿ, ಈ ಸಲ ವ್ಯವಸ್ಥಿತವಾಗಿ ಯಾರಾದ್ರೂ ಒಳ್ಳೆ ದೊಡ್ಡವರು ಪಾರ್ಕಿಂಗ್ ಇದು ಮಾಡೋರು ನಮ್ಮ ಹತ್ರಕ್ಕೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ನೀವೇನೋ ರೀಸನೇಬಲ್ ಆಗಿ ₹5-10 ಅಂತ ತಿಕ್ಕೊಂಡ್ರು ಎಷ್ಟೋ ಆಗೋಗ್ತೈತೆ, ನೀವು ಮಾಡ್ಕೊಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ಏನೋ ಒಂದು ಕಲೆಕ್ಷನ್ ಅಂತ ಆದವಾಗ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಅವ್ರಿಗೂ ಒಂದು ಅನುಕೂಲ ಇರ್ತದೆ ಅಲ್ವಾ. ಅದಕ್ಕೆ ನಿಮ್ಗೂ ಒಳ್ಳೇದಾಗ್ಬೇಕು, ಜನಕ್ಕೂ ಒಳ್ಳೇದಾಗ್ಬೇಕು. ದಯವಿಟ್ಟು ಯಾರಾದ್ರೂ ಬೆಂಗಳೂರಾಗ್ಲಿ ಯಾವುದೇ ಊರಾಗ್ಬೋದು, ದೊಡ್ಡ ಈ ಪಾರ್ಕಿಂಗ್ ಇದು ಎತ್ಕೊಂತಾರಲ್ಲ ಸ್ಲಾಟ್, ನಾವು ಮಾಡ್ಕೊಂತೀರಿ ಅಂತಂದ್ರೆ ವ್ಯವಸ್ಥಿತವಾಗಿ, ಅಂದ್ರೆ ಜಾಗಗಳು ಗಾಡಿಗಳು ಬಂದು ವಾಪಸ್ ಹೋಗಂಗೆ ಅದು ಮಾಡ್ಕೊಳ್ರಿ. ಅವತ್ತು ತೊರ್ನಹಳ್ಳಿ ಸುತ್ತಮುತ್ತ ಮಾಲೂರು ರೋಡ್ ಅವತ್ತೆಲ್ಲ ರೇಸ್ಗಾಗಿನೇನೆ 5 ದಿನ ಮೀಸಲು ಇರ್ತದೆ. ಅದು ಬಿಟ್ಟು ಬೇರೆ ಏನು ಅಲ್ಲಿ ಆಗಕ್ ಸಾಧ್ಯ ಇಲ್ಲ. ಇವಾಗ ನೆನ್ನೆ ಬೆಂಬಲ, ನೆನ್ನೆ ಮಾಲೂರ್ಗೆ ಹೋಗಿ ಬಂದಿದ್ದೀನಿ, ಅದೊಂದು ಶಾರ್ಟ್ಸ್ ನೋಡ್ರಿ, ಇಡೀ ಮಾಲೂರೇ ಕಾದಿತ್ತು ನಾನು ಹೋಗ್ತೀನಿ ಅಂತ. ಆ ಕಾರಣಕ್ಕೆ ಯಾವಾಗ್ಲೂ ನಿಮ್ ಸಹಕಾರ ಹಿಂಗೆ ಇರ್ಲಿ, ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ.